ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸುಮ್ಮನೆ ಒಂದಿಷ್ಟೇನೋ ನೋಡ್ತಾ ಇದ್ದೆ ಫೇಸ್ಬುಕ್ದಲ್ಲ. ಒಬ್ಬರು ಅದರಲ್ಲೂ ಮುಖ್ಯವಾಗಿ ನೃತ್ಯ ಪ್ರಾಧ್ಯಾಪಕರು ಇವತ್ತಿನ ಶಿಕ್ಷಕರ ಬಗ್ಗೆ, ಇವತ್ತಿನ ಶಿಕ್ಷಣದ ಬಗ್ಗೆ ಒಂದಿಷ್ಟು ಮಾತುಗಳನ್ನ ನಡೆದ ಭಾಳ ಗಮನ ಸೆಳೀತು ನನಗೆ. ಆ ದಿಶೆಯಲ್ಲೇ ಅವರ ಮಾತನ್ನು ಮೊದಲು ನಿಮ್ಮ ಜೊತೆ ಮಾತಾಡ್ತೀನಿ, ಹೇಳ್ತೀನಿ. ಆಮೇಲೆ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ, ಅದರಲ್ಲೂ ಶಿಕ್ಷಕರ ಪರಿಸ್ಥಿತಿ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಅತಿಥಿ ಶಿಕ್ಷಕರು ಬಂದರೆ ಈಗ ಯಾರಿಗೂ ಬೇಡವರು. ಯಾಕಂದ್ರೆ ಪರ್ಮನೆಂಟ್ ಆಗೋಂಗಿಲ್ಲ, ದಿನ ದುರ್ಲೋದಷ್ಟು ಏನೋ ಒಂದು 10,000 ಕೊಡ್ತಾರೋ, ಅದು 6 ದಿನ ಕೊಡ್ತಾರೋ, 3 ದಿನ ಕೊಡ್ತಾರೋ, ಪ್ರತಿಯೊಂದು ಬರೋ ಗ್ಯಾರಂಟಿನೂ ಇಲ್ಲ. ಹೀಗಾಗಿ ಪಾಪ ಗಂಡಿದ್ರೆ ಹೆಣ್ಣು ಸಿಗೋಂಗಿಲ್ಲ, ಹೆಣ್ಣಿದ್ರೆ ಗಂಡು ಸಿಗೋಂಗಿಲ್ಲ. ಈ ಪರಿಸ್ಥಿತಿ ಹೆಣ್ಮಕ್ಳಿಗೆ ಸಿಗ್ತದೆ ಇಲ್ಲ ಅಂತಲ್ಲ. ಯಾಕೆ ಗಂಡು ಮಕ್ಕಳಿಗೆ ಈಗ ಹೆಣ್ಣು ಸಿಗೋದು ಕಷ್ಟ ಆಗಿದೆ, ಅವ್ರ ಪ್ರಾಬ್ಲಮ್ ಇಲ್ಲ. ಆದರೆ ನಿಜವಾಗಿ ಗಂಡಸರಿಗೆ ಪ್ರಾಬ್ಲಮ್ ಆಗಿದೆ. ನಮ್ಮ ಟೀಚರ್ಗಳಿಗೆ ಒಳ್ಳೆ B.Ed ಮಾಡ್ಯೋ ಮತ್ತೇನೋ ಮಾಡ್ಯೋ ಒಳ್ಳೆ ಕನಸುಗಳನ್ನು ಕಂಡುಕೊಂಡು ನಾನು ಟೀಚರ್ ಆಗ್ತೀನಿ, 4 ಮಕ್ಕಳು ಒಳ್ಳೆ ತಯಾರು ಮಾಡ್ತೀನಿ, ಏನು ಕನಸು ಕಂಡಿರ್ತಾರೆ. ಅದು ಹೋಗಿ ಕೊನೆಗೆ ಒಂದು ಒಳ್ಳೆ ಪೇಮೆಂಟ್ ಸಿಗ್ತದೆ, ದೊಡ್ಡ ಮನಿ ಆಗ್ಬೋದು, ನಾನು ಮಕ್ಕಳನ್ನ ಕಲಿಸ್ಬೋದು. ಕಲಿಸಿ ಯಾರಿಗಿಲ್ಲ ರೀ, ನನ್ನ ಮಕ್ಕಳನ್ನ ಕಲಿಸಿ ದೊಡ್ಡವ್ರು ಮಾಡಬೇಕು, ನಾನು ದೊಡ್ಡ ಮನುಷ್ಯಬೇಕು, ಒಳ್ಳೆ ಟೀಚರ್ ಆಗ್ಬೇಕು, ಇದೆಲ್ಲರೂ ಕನಸಿರ್ತಾವೆ. ಆ ಕನಸು ಕಾಣ್ತಾರೆ. ಅದ್ರ ದುರಂತ ಏನಪ್ಪ ಅಂದರೆ ಇವತ್ತು ಕಾಲ್ಫಾರ್ಮ ಆಗ್ತಾಯಿಲ್ಲ. ಇವತ್ತು ಕರ್ನಾಟಕಕ್ಕೆ ಹೆಚ್ಚು ಕಡಿಮೆ 70,000 ಟೀಚರ್ಗಳು ಕೊರತೆ ಇದ್ದಾರೆ. ಅದು ಮತ್ತು ಬೇರೆ 30 ರೂಪಾಯಿ ಒಬ್ಬೊಬ್ಬರು ಮಾಡುವಂಥದ್ದು, ಅದು ಹೇಳ್ತಾ ಇಲ್ಲ. ಇದು ಇದ್ದಿದ್ದ ಶಾಲೆಗಳೆಲ್ಲ 70,000 ಕೊರತೆ ಇದ್ದಾವೆ. ಅದು ತುಂಬಿಕೊಂಡ್ರೆ ಎಷ್ಟೋ ಬೇಕಷ್ಟು ನಮ್ಮ ಮಕ್ಕಳಿಗೆ, ನಮ್ಮ ಇವತ್ತಿನ ಶಿಕ್ಷಕರಿಗೆ ಒಂದು ಏನಪ್ಪ ಅಂದ್ರೆ ಆ ದಾರಿ ಆಗ್ತದೆ. ಈ ಒಂದು ಅತಿಥಿ ಶಿಕ್ಷಕರಿಗೆ ಅವಕಾಶ ಇಲ್ಲ, ಅವ್ರು ಮತ್ತೆ ಕಾಂಪಿಟೇಷನ್ ಮಾಡಿ ಬರಬೇಕಾಗ್ತದೆ. ಆ ಮಾತು ಬೇರೆ. ಅದು ಮಾಡಬಹುದೇನೋ ಅವರು. ಆ ಶಿಕ್ಷಕರಿಗೆ ಪೇಮೆಂಟ್ ಎಷ್ಟು ಕೊಡ್ತಾರೆ ಅಂತ ಹೇಳಿ ಈಗ 10,000 ಹೆಚ್ಚು ಕಡಿಮೆ ಅಂತ. ನಾನು ಇದರಲ್ಲಿ ನಮ್ಮ ನಿವೃತ್ತ ಪ್ರಾಧ್ಯಾಪಕರಾದಂಥ ಫೇಸ್ಬುಕ್ದಾಗ ಹೇಳಿದಂಥ ಮಾತು ಮಹಾಬಲೇಶ್ವರ ರಾವ್ ಅನ್ನುವಂಥವ್ರು. ಮಹಾಬಲೇಶ್ವರ ರಾವ್ ಏನು ಹೇಳ್ತಾರಪ್ಪ ಅಂದ್ರೆ, ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕೆಲಸ ಮಾಡಿದರೆ 520 ರೂಪಾಯಿ ದಿನಗೂಲಿ. ಎಷ್ಟು? 524 ರೂಪಾಯಿ ದಿನಗೂಲಿ. ಅತಿಥಿ ಶಿಕ್ಷಕರಿಗೆ ತಿಂಗಳ ಗೌರವಧನ ಎಷ್ಟು? ಗೌರವಧನ ಎಷ್ಟು? ಕೈದಿಗಿಂತ ಶಿಕ್ಷಕರು ಕಡೆಯಾ? ಇದಂತ ಕೇಂದ್ರ ರಾಜ್ಯ ಸರ್ಕಾರಗಳು ಅಂತ ನೋವಿನಿಂದ ಮಾತಾಡ್ತಾ ಇದ್ದಾರೆ. ಸಂಕಟದ ಒಬ್ಬ ಕೈದಿ ಪ್ರಜ್ವಲ್, ನಿಮ್ಗೆ ಗೊತ್ತದ, ಇಡೀ ದೇಶ ಅವ್ರು ನೋಡಿದಂಥದ್ದು, ಒಬ್ಬ MP ಇದ್ದಂಥವ್ರು. ಆ ಸ್ಥಾನಗಳ ಬೆಲೆ ಕೊಟ್ಟು ಒಳ್ಳೆ ಬದುಕನ್ನು ಮಾಡಬೇಕಾಗಿತ್ತು ಅವರು. ಅವ್ರ ಮೇಲೆ ಇವತ್ತು ಆರೋಪ ಅಲ್ಲ, ಅಪರಾಧಿ ಅವರು. ಒಂದು ಮನಿತನವನ್ನು ಒಬ್ಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಎಸಗಿದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ವಿಷಯ. ಅಂಥ ವ್ಯಕ್ತಿ ಇನ್ನೂ ಕಠೋರ ಶಿಕ್ಷೆ ಕೊಡಬೇಕಾಗಿತ್ತು. ಆದ್ರೆ ಅಲ್ಲಿಯೂ ಸಹಿತ ಜೈಲಿನಲ್ಲೇ ಅವ್ರ ಗ್ರಂಥಾಲಯ ನೋಡುವಂಥ ಕೆಲಸ ಕೊಟ್ಟಿದ್ದಾರೆ. ಕೊಡಲಿ, ಏನೋ ಒಬ್ಬ ಮಾಜಿ ಸಂಸದಂತೋ ಅಥವಾ ಮಾಜಿ ಪ್ರಧಾನಿ ಮೊಮ್ಮಗನಂತೋ ಏನೋ ಗೌರವ ತೋರಿಸಿರ್ಬೋದು. ಅದು ತಪ್ಪಂತೂ ನಾನು ಹೇಳೋದಿಲ್ಲ, ಸರಿನೂ ಅಂತ ಹೇಳೋದಿಲ್ಲ, ಆದರೆ ಹೇಳಬೇಕಾಗ್ತದೆ. ಆದ್ರೆ ಇವರ ವ್ಯಕ್ತಿತ್ವ ನೋಡಿದಾಗ, ಪ್ರಜ್ವಲ್ ವ್ಯಕ್ತಿತ್ವ ನೋಡಿದಾಗ ನಮ್ಮ ಶಿಕ್ಷಕರ ವ್ಯಕ್ತಿತ್ವ ಏನು ಕಡಿಮೆ ಇದೆ ರೀ. ಅವ್ರಿಗೆ 10,000 ಒಳಗೆ ದಿನ 500 ರೂಪಾಯಿ ಪೇಮೆಂಟ್ ಬೀಳುವುದಿಲ್ಲ. ಎಷ್ಟು ಬೀಳ್ತದೆ ನೀವು ವಿಚಾರ ಮಾಡಿರಿ. ಇದನ್ನು ಯಾಕೆ ಒತ್ತುಕೊಂಡು ಈ ವಿಷಯ ತೆಗೆದುಕೊಂಡೆ ಅಂದರೆ, ನಮ್ಮ ಜನ ಒಂದು ಸ್ವಲ್ಪ ಚರ್ಚೆ ಮಾಡಿ ಚಿಂತನೆ ಮಾಡಲಿ ಅಂತ. ನಾವು ಎಂಥವ್ರನ್ನ ಆಯ್ಕೆ ಮಾಡ್ತಾಯಿದ್ದೀವಿ, ನಾವು ಯಾರನ್ನ ಆಯ್ಕೆ ಮಾಡ್ತಾಯಿದ್ದೀವಿ, ಇವ್ರಿಗೆ ಯಾರು ಕಾಳಜಿ ಅದು ಈ ಜನಕ್ಕೆ? ನೋಡ್ರಿ, ಒಬ್ಬ ಸಂಸದ ಇದ್ದುಕೊಂಡು ಅಂಥ ದರಿದ್ರದ ಕೆಲಸವನ್ನು, ಸಮಾಜ ತಿರಸ್ಕರಿಸುವಂಥ ಕೆಲಸ ಮಾಡಿದವ್ರಿಗೆ ಇವತ್ತು ಜೈಲಿನಲ್ಲಿಯೂ ಸಹಿತ ಕ್ಲರ್ಕ್ ಜಾಬೋ ಅಥವಾ ಮತ್ತೊಂದು ಜಾಬೋ, ಪುಸ್ತಕ ನೋಡ್ಕೊಳ್ಳೋ ಜಾಬೋ, ಅದು ಪುಸ್ತಕ ಸಮಯ ಕೇಳಿರಿ ಮತ್ತೆ ಮಾಡಿರುವಂಥ ಅತ್ಯಂತ ಮೃದು ಧೋರಣೆಯ ನಡೆ. ಅದು ಮತ್ತೊಬ್ಬರು ಮಾಡಿದ್ರೆ, ನಿಮ್ಮಂಥವ್ರು ಮಾಡಿದ್ರೆ ಯಾವ ಶಿಕ್ಷೆ ಇರ್ತಾರೆ? ಏನು ತೊಳಸ್ತಿದ್ರು, ಏನು ಬಳಸ್ತಿದ್ರು? ಅಲ್ಲಿ ಪರಿಸ್ಥಿತಿ ಆ ಕೈದಿಗೆ ಗೊತ್ತು. ಆ ಕೈದಿಗಳು ಹೋಗಿ ಮಾತಾಡಿಸಿದ್ರೆ ಗೊತ್ತಾಗ್ತದೆ ಇವರಷ್ಟೇ ಇಂಥದ್ದು ಹೇಗೆ ಕೃತ್ಯ ಮಾಡಿದವ್ರಿಗೆ ಎಂಥ ಶಿಕ್ಷೆ ಇರ್ತದೆ ಒಳಗಂತಾರೆ. ಇರಲಿ, ನಮ್ಮ ವ್ಯವಸ್ಥೆ ಅದ, ಅದನ್ನು ಸಣ್ಣ ಮಾಡೋಣ. ಬಟ್ ಪಾಪ ನಮ್ಮ ಶಿಕ್ಷಕರು ಏನೂ ತಪ್ಪು ಮಾಡಿದ್ದಾರೆ ರೀ. ಅವ್ರನ್ನ ಪರ್ಮನೆಂಟಾಗಿ ತೊಗೊಳ್ತಾ ಇಲ್ಲ, ಅವ್ರ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇಲ್ಲ ಸರ್ಕಾರಗಳು. ನಿಜವಾಗಿಯೂ ಈ ದೇಶದ ಸಂಪತ್ತು ಯಾರು ಇದ್ದರೆ ಮೊದಲು ಶಿಕ್ಷಕರು. ಅವರು ನೆಮ್ಮದಿ ಬದುಕಿದ್ರೆ ಈ ದೇಶ ಎದ್ದು ನಿಲ್ಲಕ್ಕೆ ಸಾಧ್ಯದ. ಇವತ್ತು ನಾವೇನಾದರೂ ಮಾತಾಡ್ತಾ ಇದ್ರೆ, ನಾವೇನಾದರೂ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ, ಇವತ್ತು ಯಾರೋ ಇಂಜಿನಿಯರ್ ಹುಟ್ಟಿದ್ರೆ ಅಥವಾ ಒಬ್ಬ ಡಾಕ್ಟ್ರ್ ಹುಟ್ಟಿದ್ರೆ, ಒಬ್ಬ ವಿಜ್ಞಾನಿ ಹುಟ್ಟಿದ್ರೆ, ಅವ್ರು ಬೆಳೆದಿರೋದು ಕಾರಣ ಶಿಕ್ಷಕರು. ಒಳ್ಳೆಯ ಶಿಕ್ಷಕರು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಮೇಲೆ ಹೇಳುವಂಥದ್ದು, ಎಲ್ಲರಿಗೂ ಶಿಕ್ಷಣ ಸಿಗಲಿ, ಎಲ್ಲರೂ ಶಿಕ್ಷಕರು ಪ್ರತಿ 30 ವರ್ಷಕ್ಕೆ ಒಳ್ಳೆಯ ಶಿಕ್ಷಕ ಇರಲಿ ಅಂತ. ಅವ್ರಿಗೆ ಬದುಕಿಗೆ ಎಷ್ಟು ಬೇಕು ಅಷ್ಟು
ನಾವು ಇವ್ರು ಲಕ್ಷ ಕೊಡ್ರಿ ಕೋಟಿ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಒಬ್ಬ ಟೀಚರ್ ಒಂದು ಬದುಕಿಗೆ ಎಷ್ಟು ಬೇಕಪ್ಪ? ಮಿನಿಮಮ್ ಇವತ್ತಿನ ಮಾರ್ಕೆಟದಲ್ಲಿ ಮೋದಿ ಸರ್ಕಾರದ, ಸಿದ್ದರಾಮಯ್ಯ ಸರ್ಕಾರದ ಈ ಅವಧಿಯಲ್ಲಿ ಮಾರ್ಕೆಟ್ ರೇಟ್ ಹೆಂಗದ ನಿಮಗೆ? ಯಾವ ರೀತಿಯಾಗಿ ಇನ್ಫ್ಲೇಷನ್ ಅದ, ಬಡತನ ಯಾವ ರೀತಿಯಾಗದ, ಟ್ಯಾಕ್ಸ್ ಯಾವ ರೀತಿಯಾಗಿ ವಸೂಲು ಮಾಡ್ತಾರೆ, ನೆನೆಸ್ಕೊಂಡ್ರೆ ಗಾಬರಿ ಆಗ್ತೀವಿ ನಾವು. ಇವತ್ತು ನಮ್ಮ ಸರ್ಕಾರ ನಡೆದಿರುವುದನ್ನು ನಮ್ಮ ಟ್ಯಾಕ್ಸ್ನಿಂದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಟ್ಯಾಕ್ಸ್ ಎದಕ್ಕೆ ಖರ್ಚು ಮಾಡ್ತಾ ಇರ್ತಾರೆ. ಯಾರೋ ಯಾರಿಗೂ ಸಾಲ ಸೂಟ್ ಮಾಡ್ತಾರೆ. ಅದರಲ್ಲೂ ಕಾರ್ಪೊರೇಟ್ಗಳದ 16.5 ಲಕ್ಷ ಕೋಟಿ, 20 ಲಕ್ಷ ಕೋಟಿ ರಿಟರ್ನ್ ಅಪ್ ಮಾಡ್ತಾರೆ. ಅವ್ರು ಏನು ಮಹಾನ್ ಸಾಧನೆ ಮಾಡಿದಾರಪ್ಪ ಅಂತೇಳಿ. ನಾವು ಆ ಉದ್ಯಮ ಮಾಡ್ತೀವಿ, ನಾವು ಈ ಉದ್ಯಮ ಮಾಡ್ತೀವಿ ಅಂತೇಳಿ ಕಂಪನಿ ಮಾಡಿಕೊಂಡು ಸರ್ಕಾರಿ ಅಥವಾ ಸಾರ್ವಜನಿಕ ವಲಯದ ಅನೇಕ ಉದ್ಯಮಗಳ ಕೈಯಲ್ಲಿ ತೆಗೆದುಕೊಂಡು ಕಡಿಮೆ ಹಣದಲ್ಲಿ ಅದನ್ನು ಪರ್ಚೇಸ್ ಮಾಡಿ ನಂತರ ಅದನ್ನು ನಡೆಸಲಾರ್ದ, ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾರ್ದ, ಕೊನೆಗೆ ದಿವಾಳಿ ಹಬ್ಬ ಹೋಗೋರು ಮತ್ತು ರಿಟರ್ನ್ ಅಪ್ ಮೇಲೆ ತೋರಿ ಬಕ್ಷಿಸ್ ತೋರಿ ದೇಶದ ದಿವಾಳಿ ಮಾಡಲಿಕ್ಕೆ ಹತ್ತಿದ್ರಂತ. ಇಂಥ ನಮ್ಮ ಸರ್ಕಾರಗಳು ನಮ್ಮ ಶಿಕ್ಷಕರ ಬಗ್ಗೆ ಯಾಕೆ ರೀತಿ ಮಾಡ್ತಾ ಧೋರಣೆ? ಒಬ್ಬ ಕೈದಿ ಅವ್ರ ಮೇಲೆ ಒಂದು ಆರೋಪ ಎಲ್ಲರಿಗೂ ಗೊತ್ತದ, ಪ್ರಜ್ವಲ್, ನಮ್ಮ ರೇವಣ್ಣ ಅವರು. ಅಂಥವ್ರಿಗೆ ಅದು ಆ ಶಿಕ್ಷೆ ಅನುಭವ ಸಮಯದಲ್ಲೇ 524 ದಿನಗೂಲಿ ಕೊಡ್ತೀವಿ ರೂಪಾಯಿ ದಿನಕ್ಕೆ. ಆದರೆ ಇವ್ರು ಕೊಡ್ತೀರಿ ಅಷ್ಟು ಶಿಕ್ಷಕರಿಗೆ ಕ್ಯಾಲ್ಕುಲೇಷನ್ ಮಾಡಿರಿ ಸಿದ್ದರಾಮಯ್ಯನವರ, ಮೋದಿಯವರ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ. ಯಾಕಂದ್ರೆ ಈ ದೇಶ ಏನಾದರೂ ಇವತ್ತು ಮಾತಾಡ್ತಾ ಇದ್ದಾರೆ, ಇವತ್ತು ಭಾಷೆ ಉಳಿದಿದ್ರೆ, ಇವತ್ತು ಸಂಗೀತ ಉಳಿದಿದ್ರೆ, ಯಾವುದೋ ಹೇಳಿ ಇವತ್ತು ವಿದ್ಯೆ ಅವೇನು ಉಳಿದಿದ್ರೆ ಈ ಶಿಕ್ಷಕರ ತ್ಯಾಗಮಯ ದುಡಿತದಿಂದ. ಅವ್ರು ಪಾಪ ಏನು ಪ್ರೊಟೆಸ್ಟು ಮಾಡೋದಿಲ್ಲ ರೀ, ಆ ಪರಿಸ್ಥಿತಿ ಒಳಗಿದ್ದಾರೆ ಅವರು. ನಾವು ಇವತ್ತು ದಿನ ಹೋದ್ರೆ ಸಾಕ್ರಿ ಮಾತಾಡಲಿಕ್ಕೆ ಹಿಂದೆ ಮಾಡ್ತಾರೆ ಸರ್ಕಾರ ವಿರುದ್ಧ. ಇದು 10,000 ಬಂದಾಗಿತ್ತು ನಮ್ಮ ಮಂತ್ರಿ. ಆ ಪರಿಸ್ಥಿತಿಗಿದ್ದಾರೆ. ಎಷ್ಟೋ ಜನ ಈ ಶಿಕ್ಷಕರಲ್ಲೇ ಬಾರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರೀ, ಬಾಂಡೆ ತುಳಿಯಂತ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಎಲ್ಲೋ ಇಂಟರ್ವ್ಯೂ ಕರೆದ್ರು, ಕಾನ್ಫರ್ಮ್ ಓಡಿ ಬರ್ತಾರೆ ಎಲ್ಲ ಬಿಟ್ಟು, ಉಪವಾಸ ಬಿದ್ದು ಬಸ್ ಸ್ಟ್ಯಾಂಡಲ್ಲಿ ಮಲಗೋ ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ಮಲಗೋ ಎಕ್ಸಾಮ್ ಬರ್ತಾರೆ. ಅವ್ರ ಪರಿಸ್ಥಿತಿ ನೋಡಿದ್ರೆ, ಅವ್ರ ಬದುಕನ್ನು ನೋಡಿದ್ರೆ ಎಷ್ಟು ನೋವು ಅನ್ನಿಸ್ತದಪ್ಪ ಅಂದ್ರೆ ಅದನ್ನು ಯಾರಿಗೂ ಹೇಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೋವು ಅನ್ನಿಸ್ತದೆ. ಈ ಸರ್ಕಾರಗಳಿಗೆ ಯಾಕೆ ಅನಿಸೋದಿಲ್ಲ? ಎಂಥೆಂಥ ಸ್ಕೀಮ್ಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಯಾರಿಗೂ ಕೊಟ್ಟುಬಿಡ್ತಾರೆ. ನೋಡಿರಿ, ಕಾರ್ಪೊರೇಟ್ಗಳಿಂದ ಏನು ಲಾಭ ಆಯ್ತು ನಮಗೆ? ಉದ್ಯೋಗ ಸಿಕ್ಕುನ ಸೃಷ್ಟಿ ಯಾವುದನ್ನ ಈ ಕಾರ್ಪೊರೇಟ್ರಿಂದ ಇರುವ ನಮ್ಮ ಟೋಟಲ್ ಬಜೆಟ್ದಲ್ಲಿ ಮ್ಯಾಕ್ಸಿಮಮ್ ಅವರ ಹೊಡ್ಕೊಳ್ತಾರೆ ಆಗಿಬಿಟ್ಟಿದ್ರೆ. ಯಾಕಂದ್ರೆ ಅವ್ರು ಪಾರ್ಟಿ ಬಂದು ಕೊಡ್ತಾರೆ, ಪಾರ್ಟಿ ನಡೆಸ್ತಾರೆ, ಗೆಲ್ಲೋದು ಕಾರಣಕ್ಕರ್ತಾರೆ. ಹಾಕಾರ ಹೋಟ್ ಕೊಡೋದಕ್ಕೆ ರೊಕ್ಕ ಕೊಡ್ತಾರೆ. ಪಾಪಿ ಬಡ ಶಿಕ್ಷಕರಿಗೆ ಇದು ಕೊಡೋದು, ಅವ್ರ ಬದುಕು ಕಷ್ಟ ಆಯಿತು ಅಂತ ಕೊಡ್ತಾರೆ. ಅವ್ರಿಗೆ ಕೊಟ್ಟದಕ್ಕೆ ಲಾಭನೂ ಕೊಡ್ತಾರೆ. ಅವ್ರಿಗೆ ನಮ್ಮ ಕಾನೂನು ಪರಿಸ್ಥಿತಿ ಅವ್ರ ಪರನೇ ಇರುವಂಗೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಕಾರ್ಮಿಕರಿಗೆ ಏನೂ ಇಲ್ಲ ಇಲ್ಲಿ ಪರಿಸ್ಥಿತಿ. ಈಗೆಲ್ಲ ಇದ್ದಾಗ ಈ ದಿಶೆಯಲ್ಲಿ ನಮ್ಮ ಸರ್ಕಾರಗಳು ಯಾಕೆ ಚಿಂತನೆ ಮಾಡ್ಬೋದು ಅಂತ ಇವತ್ತು ನಾವು ಸ್ಟ್ರೈಕ್ ಮಾಡೋ ಶಕ್ತಿನೂ ಕಳ್ಕೊಂಡಿದ್ದೀವಿ ಇವತ್ತು ನಾವು. ಯಾಕಂದರೆ ನಮ್ಮ ಕೋರ್ಟ್ಗಳು ನಾವು ಒಂದಿಷ್ಟು ಏನು ಬೇಡಿಕೆ ಇಟ್ಟು ಸ್ಟ್ರೈಕ್ ಮಾಡಿದ್ರೆ, ಯಾರಿಗೂ ಒಂದಿಷ್ಟು ತೊಂದರೆ ಆದರೆ ಅಟ್ಯಾಕ್ ನಮ್ಮೆಲ್ಲ ಮಾಡ್ತದೆ, ಹಸ್ತವ್ರ ಮೇಲೆ ಮಾಡ್ತದೆ. ಅದು ಇಲ್ಲೇ ಅದಕ್ಕಾಗಿ ಈ ಒಂದು ನೆಲೆಯಲ್ಲಿ ಅವರೇನು ಹೇಳಿದಾರೆ, ನಮ್ಮ ಮಹಾಬಲೇಶ್ವರ್ ರಾವ್ ನಿವೃತ್ತ ಪ್ರಾಧ್ಯಾಪಕರು ಹೇಳಿದಾರೆ, ಪ್ರಜ್ವಲ್ಗೆ ಅಷ್ಟೆಲ್ಲ ಕೊಡ್ತೀರಪ್ಪ, ನಮ್ಮ ಶಿಕ್ಷಕರಿಗೆ ಕೊಡ್ರಿ, ಅವ್ರ ಬದುಕು ನಡೆಯೋಂಗೆ ಮಾಡಿರಿ, ಅವ್ರು ಎರಡೂ ಹೊತ್ತಿನ ಊಟಕ್ಕೆ ಅವರ ತುತ್ತಿನ ಚೀಲಕ್ಕೆ ಒಂದು ಅನ್ನ ಸಿಗೋಂಗೆ ಮಾಡಿರಿ ಅಂತ ಭಾಳ ವಿನಯವಾಗಿ ಸರ್ಕಾರಗಳು ಹೇಳ್ತಾ ಇದ್ದಾರೆ. ಈ ಮಾತಿನ ಸರ್ಕಾರ ಕೇಳ್ತದಲ್ಲ, ಕೇಳೋ ಸ್ಥಿತಿ ಇಲ್ಲ ಇದ್ದಾರೆ. ಮೋದಿಯವ್ರು ಕೇಳ್ತಾರೆ, ಭಾಷಣ ಬಂದು ಸಿಕ್ಕಾಪಟ್ಟೆ ಮಾಡ್ತಾರೆ. ಎಲ್ಲ ಹೋಯ್ತು ಮಾಡಿದ್ವು, ಅಷ್ಟು ಕೊಟ್ಟಿವಿ, ಪ್ಯಾಕೇಜ್ ತೊಗೊಳ್ರಿ ಎಲ್ಲ ಮಾತಾಡ್ತಾರೆ. ಸಿದ್ದರಾಮಯ್ಯವರು ಗ್ಯಾರಂಟಿ ಕೊಟ್ಟಿದ್ದು ಒಳ್ಳೆ ಹೇಳೇ ಹೇಳ್ತಾರೆ, ಗ್ಯಾರಂಟಿದ ಮಾರ್ಗಗಳು ಉದ್ಧಾರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಅದೇ ಆಗ್ಯದೇನು ವಾಸ್ತವವಾಗಿ ಏನಾಗ್ಯದ? ಈ ದೇಶದ ಮುಖ್ಯ ಎರಡು ಅಂಗ ಅಂದ್ರೆ ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಇವೆರಡು ಇವತ್ತು ಎದ್ದು ಹೋಗಿಬಿಟ್ಟಿದ್ದಾವೆ. ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಆ ನೋವನ್ನು ಇಲ್ಲಿ ನಮ್ಮ ಮಹಾಬಲೇಶ್ವರ ರಾವ್ ಅವರು ವ್ಯಕ್ತಪಡಿಸಿದ್ದಾರೆ. ಇದಕ್ಕೇನು ಪರಿಹಾರ ಇದೆ ಇಲ್ಲರಿ? ಸಿದ್ದರಾಮಯ್ಯಜಿ ಪರಿಹಾರ ಇದೆ ಇಲ್ಲರಿ? ಮೋದಿಜಿ ಹೇಳಬೇಕಿದ್ದನ್ನು ಅಂತ ಹೇಳ್ತಾ ಮಹಾಬಲೇಶ್ವರ ರಾವ್ ಅವರ ನೋವನ್ನು ಸಂಕಟವನ್ನು ನಾವು ಏನೋ ನಿಮ್ಮ ಮುಂದೆ ಹಂಚ್ಕೋಬೇಕು ಅನಿಸ್ತು. ನಿಮಗೆ ಸರಿ ಅನಿಸಿರಬಹುದು ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಆಗಿರ್ಬೋದು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.